ಪ್ರಾಮುಖ್ಯತೆಯನ್ನು ಕೊಡ್ರಿ. ಯಾಕಂದ್ರೆ ನೀವು ಅನ್ನ ತಿನ್ನೋದು ರೈತನಿಂದನೇ. ರೈತ ಅನ್ನ ಬೆಳೆದೇ ಇದ್ರೆ ನೀವೇನು ಏನ್ ತಿತ್ತೀರಿ? ಮಣ್ಣು ತಿತ್ತೀರಿ? ಏನ್ ತಿತ್ತೀರಿ ನೀವು? ದೊಡ್ಡ ದೊಡ್ಡ ಬಟ್ಟೆ ಹಾಕೊಂಡು ದೊಡ್ಡ ದೊಡ್ಡ ಕಾರ್ನಲ್ಲಿ ಬೂಟ್ ಹಾಕೊಂಡು ಇವತ್ತು ಬಂದ್ ಮ್ಯಾಲ್ ಕುತ್ಕೊಂಡು ನಮ್ಮನ್ನ ಗದರ್ಸುವಂತ ಕೆಲಸ ನೀವು ಮಾಡ್ತಿರಲ್ಲ. ನೀವು ಮಾಲಕರಲ್ಲ, ಇಲ್ಲಿ ನಾವು ಮಾಲಕರು. ಫಸ್ಟ್ ನೀವು ಸಂವಿಧಾನವನ್ನ ತಿಳ್ಕೊಂಡಿಲ್ಲ, ರಾಜಕಾರಣಿಗಳು ತಿಳ್ಕೊಂಡಿಲ್ಲ, ಅಧಿಕಾರಿಗಳು ತಿಳ್ಕೊಂಡಿಲ್ಲ. ಅಧಿಕಾರಿಗಳು ನಮ್ಮ ಮ್ಯಾಲ್ ದಬ್ಬಾಳಿಕೆ ಮಾಡುವಂತ ಕೆಲಸ ಮಾಡುದು, ರಾಜಕಾರಣಿಗಳು ನಮ್ಮನ್ನ ಗದರ್ಸುವಂತ ಕೆಲಸ ಮಾಡುದು. ನೋಡ್ರಿ ಇದು ಎಂತ ಪೆಟ್ಟಿದು. ಸಂವಿಧಾನದೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದ ಏನಪ್ಪಾ ಅಂದ್ರೆ ಪ್ರಜೆನೇ ಪ್ರಭು ಅಂತೇಳಿ. ರೈತನೇ ಮುಖ್ಯ, ಪ್ರಜೆನೇ ಪ್ರಭು. ಮತ ಹಾಕಿರ್ತಕ್ಕಂಥವನೇ ಇಲ್ಲಿ ಮಾಲಕ ಅಧ್ಯಕ್ಷದವ್ರು ಬರೆದಿಟ್ಟೋಗ್ಯಾರ. ಆದ್ರೆ ಇವತ್ತು ಮಾಡ್ತಿರೋದೇನು, ಆಗ್ತಿರೋದೇನು? ಅನ್ಯಾಯ. ಬ್ರಿಟಿಷರ್ ನಮ್ಮಲ್ಲಿ ಬಿಟ್ಟು ಹೋಗಿಲ್ಲ, ಬ್ರಿಟಿಷರನ್ನ ಇಲ್ಲೇ ಅದಾರ. ಅದನ್ನ ಯಾವ ರೀತಿಯಾಗಿ ನಮಗೆ ದಂಡನೆಗೆ ಒಳಪಡಿಸ್ತಾ ಇದಾರಪ್ಪ ಅಂದ್ರೆ ರೈತರಿಗೆ ಸಾಕಷ್ಟು ಪ್ರಮಾಣದ ಯೋಜನೆಗಳನ್ನ ಹೂಡುದು, ಅವಾಗ ಯಾರಿಗೂ ಕೊಡುದಿಲ್ಲ. ಟ್ರ್ಯಾಕ್ಟರ್ ಅಧ್ಯಕ್ಷ ಯೋಜನೆ ಮಾಡುದು, ಎಲ್ಲೋ ಒಬ್ಬ ರೈತನಿಗೆ ಒಂದು ಟ್ರ್ಯಾಕ್ಟರ್ ಅಥವಾ 2 ಟ್ರ್ಯಾಕ್ಟರ್, ಅದು ಅವರೇ ಇರ್ತಾರ. ಪ್ರಭಾವಿ ವ್ಯಕ್ತಿಗಳಿಗೆ ಅವು ಹೋಗ್ತಾವ. ಪ್ರತಿಯೊಬ್ಬ ರೈತನಿಗೆ ಎಲ್ಲಿ ಸಿಗ್ತತಿ? ಒಡ್ಡು ಬದು ಅಧ್ಯಕ್ಷ ಪಂಚಾಯತಿ ಕೊಡುದು, 4-5 ಮಂದಿಗೆ ಅಷ್ಟೇ ಕೊಡುದು. ಅದರಲ್ಲಿ ಎಲ್ಲ ಆರಿಸಿ ಬಂದಿರತಕ್ಕಂಥ ಗ್ರಾಮ ಪಂಚಾಯತ್ ಮೆಂಬರ್ಗಳು ತಮ್ಮ ಪ್ರಭಾವಿ ವ್ಯಕ್ತಿಗಳು ಅದನ್ನ ಬಳಸ್ಕೊಂಡ್ಬಿಡ್ತಾರ. ನಿಜವಾದ ರೈತನಿಗೆ ಯಾವುದೇ ರೀತಿಯಾದಂತ ಸಹಾಯ ಸೌಲಭ್ಯಗಳು ಈ ರಾಜ್ಯದಲ್ಲಿ ಇಲ್ಲ. ಮುದ್ದೇಬೇಳ ತಾಲೂಕಾ ರೈತ ಸಂಘದ ಕಾರ್ಯಾಧ್ಯಕ್ಷ. ಇವತ್ತಿನ ದಿವಸ ಇವತ್ತು ಬಿಜಾಪುರ ಜಿಲ್ಲೆಗೆ ಬಂದು DC ಅವರ ಹತ್ರ ಮನವಿ ಕೊಡೋ ಉದ್ದೇಶ ಏನಪ್ಪಾ ಅಂತಂದ್ರ, ಇನ್ 3-4 ತಿಂಗಳಿಂದ ಸುರಿದ ಭಾರಿ ಮಳೆಯಿಂದಾಗಿ ಹತ್ತಿ, ಮೆಕ್ಕೆಜೋಳ, ಆಮೇಲೆ ಕಡ್ಲಿ, ಏನಪ್ಪಾ ಅಂತ ತೊಗರಿ, ಮುಖ್ಯವಾಗಿ ಬರ್ಬೇಕಂದ್ರೆ ಉಳ್ಳಾಗಡ್ಡಿ ಅಂತೂ ಸಂಪೂರ್ಣ ಹಾಳಾಗಿ ಹೋಗಿದೆ. ಇದ್ರ ಬಗ್ಗೆ ತಹಸೀಲ್ದಾರಿಗೂ ಮನವಿ ಕೊಟ್ಟಿವಿ. ನಾವು ಒಮ್ಮೆ ರಸ್ತಾರೋಕೋನ ಮಾಡಿದ್ವಿ, ಮತ್ತೆ ನಿನ್ನೆ ತಹಸೀಲ್ದಾರ್ ಹೋಗಿ ನಮ್ ಬೆಳೆ ಪರಿಹಾರ ಕೊಡ್ರಿ ಅಂತ ಕೇಳಿದ್ವಿ. ಈಗಾಗಲೇ ಬಾಗಲಕೋಟ ಮತ್ತು ಮಂಡ್ಯ ಕೆಲವೊಂದು ಜಿಲ್ಲೆಗಳಲ್ಲಿ ಪರಿಹಾರ ವಿತರಣೆ ಆಗಿದೆ. ಆದ್ರೆ ನಮ್ಮ ಒಂದು ತಾಲೂಕಿಗೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ವಿತರಣೆ ಯಾಕೆ ಆಗಿಲ್ಲ ಅಂತಂದ್ರೆ ಅದ್ರ ಸಲುವಾಗಿ ನಾವು ಈಗ ಮನವಿ ಕೊಟ್ಟಿದ್ವಿ. ಡೆಪ್ಯೂಟಿ ತಹಸೀಲ್ದಾರ್ ಬಂದು ಮನವಿಯನ್ನು ಸ್ವೀಕಾರ ಮಾಡಿದಾರ. ಈಗಾಗಲೇ 103 ಕೋಟಿ ಜಮಾ ಆಗಿದೆ ಅಂತ ಹೇಳಿದಾರ. ಆದ್ರೆ ನಮ್ಮ ತಾಲೂಕಿಗೆ ಮಾತ್ರ ಯಾವುದೇ ₹1 ಬಂದಿಲ್ಲ. ಅದನ್ನ ಕೂಡಲೇ ನಮ್ಮ ಒಂದು ತಾಲೂಕಿಗೆ ಬೆಳೆ ಪರಿಹಾರವನ್ನ ನೀವು ವಿತರಿಸಬೇಕಂತ ಹೇಳಿ ನಾವು ಅವರಲ್ಲಿ ಮನವಿ ಮಾಡಿ 96 ಜನ ಶಾಸಕರು ಸರಿಯಾಗಿ ಅಲ್ಲಿ ವಿಧಾನಸಭೆಯಲ್ಲಿ ರೈತರ ಬಗ್ಗೆ ದನಿ ಎತ್ತಿದ್ರ ಏನಪ್ಪಾ ಅಂದ್ರೆ ಈ ಸಮಸ್ಯೆಗಳು ಬರುದಿಲ್ಲ. ಯಾಕಂದ್ರ ಪ್ರತಿಯೊಬ್ಬ ರೈತರ ಹೊಲಗಳಿಗೆ ನೀರ್ ಹೋಗ್ಬೇಕು. ನಮ್ ಬಿಜಾಪುರ ಜಿಲ್ಲೆಯಲ್ಲಿ ನೀವು ಬರ್ರಿ, ಯಾರ ಹೊಲಗಳಿಗೂ ನೀರ್ ಬರೋದಿಲ್ಲ. ಅದು ಹೊಳೆಸಾಲ್ ದಂಡಿಗೆ ಸ್ವಲ್ಪ ಏನದ ಪಂಪ್ಸೆಟ್ಗಳು ಮಾಡ್ಕೋತಾರ. ಆಮೇಲೆ ಸರಿಯಾಗಿ ಅವ್ರಿಗೆ ರೈತರಿಗೆ ಜಮೀನು ಕಳೆದುಕೊಂಡ ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಲ್ಯಾಂಡ್ ಅಕ್ವಿಷನ್ ಆಫೀಸ್ಗೆ ಹೋದ್ರ ಇನ್ನೂ ಅಲಿತಾ ಇದಾರ. 20 ವರ್ಷ ಆದ್ರೂ ಸರಿಯಾಗಿ ಲ್ಯಾಂಡ್ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ. ಆದ್ರ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಮುದ್ದೇಬೇಳ ತಾಲೂಕಿನಲ್ಲಿ 2 ಡ್ಯಾಮ್ಗಳಿದೆ, ಒಂದಲ್ಲ 2 ಡ್ಯಾಮ್ಗಳು. ಆದ್ರೆ ಸರಿಯಾಗಿ ನಮಗೆ ನೀರಿಲ್ಲ. ಮತ್ತೆ ಅಲ್ಲಿ ನೀವು ಹೋರಿ, ರಾಯಚೂರು ಜಿಲ್ಲಾ ಹೋರಿ, ಗುಲ್ಬರ್ಗಾ ಜಿಲ್ಲಾ ಹೋರಿ, ಸಾಕಷ್ಟು ನೀರದ, ಸಾಕಷ್ಟು ಅಲ್ಲಿ ಜನಗಳಿಗೆ. ಈಗ ಅಲ್ಲಿ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ ಅಂತ ಮೊನ್ನೆ 5,000 ಕೋಟಿ ಅವ್ರಿಗೆ ಸ್ಯಾಂಕ್ಷನ್ ಮಾಡಿದ್ರು. ನಮ್ಮ ಜಿಲ್ಲಾಕ್ಕೆ ಏನ್ ಮಾಡಿದ್ದಾರೆ? ನಮ್ಮ ಬಿಜಾಪುರ ಜಿಲ್ಲಾಕ್ಕೆ ಏನ್ ಮಾಡಿದ್ದಾರೆ? ಏನೂ ಇಲ್ಲ. ನಾವು ಹೋರಾಟ ಮಾಡ್ಕೋತಾನೆ ಹೋಗುವುದಾಗ್ಯದ. ಅಂದ್ರೆ ನಮ್ಮ ಒಂದು ಚುನಾಯಿತ ಸದಸ್ಯರ ಒಂದು ಇದರಿಂದ ನಮ್ಗೆ ಅನ್ಯಾಯ ಆಗ್ತದೆ ಅಂತ ನಾನು ಹೇಳ್ತೇನೆ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲುಬು ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.